ಹಾಯ್ ಹಲೋ ನಮಸ್ಕಾರ ಎ.ಜೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಜ್ಯೋತಿ ಗೌಡ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆದರೆ ಒಂದು ಲೈಕ್ನ ಮಾಡೋದನ್ನ ಮರಿಬೇಡಿ. ನಾನಿವತ್ತು ಯಾವ ವಿಡಿಯೋ ತೊಗೊಬಂದಿದ್ದೀನಿ ಅಂತಂದರೆ 8 ತಿಂಗಳು ಮೇಲ್ಪಟ್ಟಿರೋ ಮಕ್ಕಳಿಗೆ ಏನು ತಿನ್ನಿಸೋದು ಅನ್ನೋದು ಒಂದು ದೊಡ್ಡ ಟೆನ್ಷನ್ ಇರುತ್ತೆ. ಅದಕ್ಕೆ ಒಂದು ಸುಲಭವಾಗಿರೋಂಥ ಅಡುಗೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರ್ಸೋಕ್ಕೆ ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ಅವಲಕ್ಕಿನ ನೆನೆಸ್ಕೋಬೇಕು. ಒಂದು 15ರಿಂದ 20 ನಿಮಿಷ ಅವಲಕ್ಕಿ ನೆಂದರೆ ಸಾಕಾಗುತ್ತೆ. ಒಂದು 2 ಗಂಟೆಗಳ ಮುಂಚೆನೇ ನಾವು ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ನೆನೆಸಿ ಇಟ್ಕೋಬೋದು, ಅಥವಾ ನೈಟು ನೆನೆಸಿ ಬೆಳಗ್ಗೆ ಕೂಡ ಮಾಡ್ಕೊಡ್ಬೋದು. ಇಲ್ಲಿ ನಾನು ಏನು ಡ್ರೈ ಫ್ರೂಟ್ಸ್ನ ನೆನೆಸಿದ್ದೆ ಅದ್ರ ಜೊತೆಗೆ ಅವಲಕ್ಕಿನ ಹಾಕಿ ಮಿಕ್ಸಿ ಮಾಡ್ಕೋತಿದ್ದೀನಿ. ಚೆನ್ನಾಗಿ ನುಣ್ಣಗೆ ನಾವು ರುಬ್ಕೋಬೇಕು ಇದನ್ನು. ನೆಕ್ಸ್ಟ್ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ನಮಗೆ ಯಾವ ರೀತಿ ಎಷ್ಟು ತೆಳ ಬೇಕೋ ಅಷ್ಟಕ್ಕೆ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಬೇಕಿದ್ದರೆ ನಾವು ತುಪ್ಪನ ಹಾಕ್ಕೊಂಡು ತಿನ್ನಿಸ್ಬೋದು ಮಕ್ಕಳಿಗೆ, ಅಭ್ಯಾಸ ನೀವು ಮಾಡಿದರೆ. ಇಲ್ಲ ಅಂತ ಅಂದರೆ ಹಾಗೆ ಕೂಡ ಕೊಡ್ಬೋದು. ನಾವು ಇದಕ್ಕೆ ಫಾರ್ಮುಲಾ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು. ಈ ಥರ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ತಿನ್ನೋಕ್ಕೆ ಆರಾಮಾಗಿ ಮಕ್ಕಳು ತಿಂತಾರೆ. ಮತ್ತು ಇದೇ ಥರ ವಿಡಿಯೋ ಏನಾದರೂ ನಿಮಗೆ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಆದಷ್ಟು ಈ ಥರ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ನೀವೆಷ್ಟು ವ್ಯೂಸ್ ಮಾಡ್ತೀವಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಷ್ಟು ನನಗೆ ವಿಡಿಯೋ ಮಾಡಬೇಕಂತ ಅನಿಸುತ್ತೆ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.